ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ವಿಶೇಷತೆ ಬಂದು ಸಂಕ್ರಾಂತಿ ಹಬ್ಬದ ಬಗ್ಗೆ. ಸಂಕ್ರಾಂತಿ ಹಬ್ಬವನ್ನು ನಮ್ಮನೆಯಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಮೊದಲಿಗೆ ನಾವು ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋದ್ರಿಂದ ಶುರು ಮಾಡಿದ್ದು. ಸೊ ಈ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ, ಹಾಗಾಗಿ ಪೂರ್ತಿ ಮನೆ ಕ್ಲೀನ್ ಮಾಡಬೇಕಾಗಿದೆ. ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಪಿಲ್ಲೋ ಕವರು, ಸ್ಕ್ರೀನ್ಸು, ಸೊ ಹೀಗೆ ಮನೆಯಲ್ಲಿರೋ ಪ್ರತಿಯೊಂದು ಬಟ್ಟೆ ಅಂದರೆ ನಾವು ದಿನನಿತ್ಯ ಯೂಸ್ ಮಾಡುವಂಥದ್ದು, ಸೋಫಾ ಕವರ್ಸು ಎಲ್ಲ ಏನಿದೆ ಅದು. ಇನ್ನು ಬೀರಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆಯೋದಕ್ಕೆ ಹೋಗಲಿಲ್ಲ. ಸೊ ಹೊರ್ಗಡೆ ಎಲ್ಲ ಏನು ಯೂಸ್ ಮಾಡ್ತೀವಿ ಆ ಬಟ್ಟೆಗಳನ್ನೆಲ್ಲ ತೆಗೆದು ವಾಶ್ ಮಾಡಿದ್ದಾಯಿತು. ಸೊ ಈ ಬಟ್ಟೆಗಳನ್ನ ವಾಶ್ ಮಾಡಿ ಒಣಗಿಸಿ ಅದನ್ನೆಲ್ಲ ಎತ್ತಿಡೋ ಅಷ್ಟರಲ್ಲೇ ಸಾಕಾಗೋಗಿತ್ತು. ಫೈನಲಿ ಹೇಗಿದೆ ಅಂದರೆ ಮನೆಯಲ್ಲಿ ಎಲ್ಲ ಕಡೆ ಅಲ್ಲೊಂದಷ್ಟು ಬಟ್ಟೆ ಇಲ್ಲೊಂದಷ್ಟು ಬಟ್ಟೆ ಈ ಥರ ಆಗಿತ್ತು ಪರಿಸ್ಥಿತಿ. ಮಧ್ಯದಲ್ಲಿ ಸಿಕ್ಕಿದ ಸ್ವಲ್ಪ ಟೈಮಲ್ಲೇ ನಾನು ಬೆಲ್ಲ ಮತ್ತು ಕೊಬ್ಬರಿನ ಕಟ್ ಮಾಡಿ ಒಣಗೋದಕ್ಕಿಟ್ಟಿದ್ದೆ ಬಿಸಿಲಲ್ಲಿ. ಇದು ಎಳ್ಳು ಬೀರೋದಕ್ಕೆ ಎಳ್ಳು ಬೆಲ್ಲ ಮಾಡೋಕ್ಕೋಸ್ಕರ ರೆಡಿ ಮಾಡಿಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಕೆಲಸ ಬಂದು ಪಾತ್ರೆಗಳನ್ನು ತೊಳೆಯೋದು. ಈ ಪಾತ್ರೆಗಳು ಮೇಲ್ಗಡೆ ಇರುವಂಥ ಪಾತ್ರೆನೆಲ್ಲ ತೆಗಿಯೋದಕ್ಕೆ ಹೋಗಲಿಲ್ಲ. ಅಡುಗೆ ಮನೇಲಿ ಎಷ್ಟು ಪಾತ್ರೆ ಇದೆಯೋ ಅದನ್ನೆಲ್ಲ ತೊಳೆದು ಬಿಸಿಲಿಗೆ ಸ್ವಲ್ಪ ಹೊತ್ತು ನೀರೆಲ್ಲ ಹೋಗಲಿ ಅಂತ ಹೀಗೆ ಒಣಗಾಕಿದ್ವಿ ಬಿಸಿಲಿಗೆ. ಅಡುಗೆ ಮನೇಲಿ ನಾವು ಕಾಳುಗಳೆಲ್ಲ ಇಟ್ಟಿದ್ದ ಡಬ್ಬದಿಂದ ಸಹಿತ ಎಲ್ಲನೂ ತೆಗೆದು ತೊಳೆದು ಬಿಸಿಲಿಗೆ ಒಣಗಾಕಿದ್ದು ಆಯಿತು. ನೆಕ್ಸ್ಟ್ ಇನ್ನೇನಿದೆ, ಈ ಪಾತ್ರೆಗಳನ್ನ ಎತ್ತಿಡೋದು. ಆಲ್ರೆಡಿ ಫುಲ್ ನೀರು ನೀಟಾಗಿ ಒಣಗಿತ್ತು, ಆದರೂ ಅಲ್ಪ ಸ್ವಲ್ಪ ಉಳಿದಿದ್ರೆ ಅಂತ ಒಂದು ಬಟ್ಟೆ ತೊಗೊಂಡು ಈ ರೀತಿ ಪಾತ್ರೆಗಳನ್ನೆಲ್ಲ ಒರೆಸಿ ಎತ್ತಿಟ್ಕೊಂಡೆ. ಆದಮೇಲೆ ಇಲ್ಲಿ ವಾಶ್ ಮಾಡಿಟ್ಟಿದ್ದ ಸ್ಕ್ರೀನ್ಗಳೆಲ್ಲ ಒಣಗಿತ್ತು. ಸೊ ಇಲ್ಲಿ ಹೇಮಂತವರು ದೇವ್ರ ಮನೆ ಸ್ಕ್ರೀನ್ನ ಹಾಕ್ತಿದ್ದಾರೆ. ಅದಾದಮೇಲೆ ಬಂದು ಮೇಲ್ಗಡೆ ಇರುವಂಥ ಟ್ಯಾಂಕ್ನ ಕ್ಲೀನ್ ಮಾಡಿದ್ರು. ಸೊ ನಾವು ಪಾತ್ರೆಗಳು ತೊಳೆಯೋದಕ್ಕೆ ಬೇರೆ ಸಪ್ರೇಟ್ ಮಡಿ ನೀರನ್ನ ಕೆಳಗಡೆಯಿಂದ ಬಿಂದಿಗೆಗಳೆಲ್ಲ ತೊಳ್ಕೊಂಡು ತಂದಿಟ್ಕೊಂಡಿದ್ವಿ, ಅದರಲ್ಲಿ ತೊಳೆದಾಗಿತ್ತು. ಈಗ ಇವರಿಲ್ಲಿ ಟ್ಯಾಂಕ್ನ ಕ್ಲೀನ್ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆ ಸಂಪ್ ಕೂಡ ಕ್ಲೀನ್ ಮಾಡಾಗಿತ್ತು. ನಾನು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದ ಕಾರಣ ಸಂಪ್ ಕ್ಲೀನ್ ಮಾಡೋ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಮೇಲ್ಗಡೆ ಟ್ಯಾಂಕ್ನ ಕ್ಲೀನ್ ಮಾಡ್ತಿದ್ರಲ್ಲ ಆ ವಿಡಿಯೋನ ಮಾಡ್ಕೊಳಕ್ಕಾಯಿತು. ಹಬ್ಬದ ಟೈಮ್ ಅಂದಮೇಲೆ ಬಟ್ಟೆಗಳಿಗೆ ಯಾವ ಸ್ಥಿತಿ ಇತ್ತೋ ಪಾತ್ರೆಗಳಿಗೂ ಅದೇ ಸ್ಥಿತಿ. ಮನೆ ತುಂಬ ಪಾತ್ರೆ. ಮತ್ತು ನಾವು ಈ ಹಬ್ಬಕ್ಕೆ ಎಡೆ ಇಟ್ಟು ದಾಸಪ್ಪ ಅವ್ರನ್ನ ಕರೆಸೋದ್ರಿಂದ ತಿಂಡಿಗಳನ್ನ ಮಾಡ್ತೀವಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಸೊ ಎಲ್ಲನೂ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಅಕ್ಕಿನ ತೊಳೆದು ಒಣಗಾಕಿದ್ದಾರೆ. ಸೊ ಯಾವುದೇ ಪಕ್ಷಿಗಳೇನು ಬಂದು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಕ್ಕಿ ಮೇಲೆ ತೆಳುವಾದ ಸೀರೆನ ಹಾಸಿದ್ದಾರೆ. ನಮ್ಮ ಅತ್ತೆ ಮಾಡಿರೋದು. ಕೆಲಸಗಳೆಲ್ಲ ಒಂದು ಕಡೆಯಿಂದ ಆಗ್ತಾಯಿದೆ. ಇವಾಗ ದೇವ್ರ ಮನೆ ಕೆಲಸ, ಇಷ್ಟು ಪೂಜೆ ಸಾಮಾನುಗಳನ್ನ ತೊಳೆದಿಡಬೇಕು. ನಮ್ಮ ಮನೇಲಂತೂ ಎಷ್ಟು ಪೂಜೆ ಸಾಮಾನುಗಳಿದೆ ಅಂದರೆ ಒಂದು ನಿಮಿಷ ಆಗಿ ತೋರಿಸ್ತೀನಿ ನೋಡಿ. ಇಷ್ಟು ಪೂಜೆ ಇದು ಆ್ಯಕ್ಚುಲಿ ಕಡಿಮೆನೇ. ಇನ್ನೂ ಸ್ವಲ್ಪ ದೇವ್ರ ಮನೇಲಿತ್ತು, ಅಂದರೆ ದೀಪ ಉರಿಬೇಕಲ್ಲ ಅನ್ನೋ ಕಾರಣಕ್ಕೆ ದೀಪ ಹಚ್ಚಿಟ್ಟಿದ್ದ ದೀಪಗಳು ಇತ್ತು. ಇದು ದೀಪಗಳನ್ನಿಡೋ ಪ್ಲೇಟ್ಸ್ಗಳು ಇದೆ ತುಂಬ. ಒಂದು ಪೂಜೆ ಪುಟ್ಟಿ 2 ಗಂಟೆಗಳು ಯಾಕಿದೆ ಅಂದರೆ, ಒಂದು ದೊಡ್ಡದು ಬಂದು ನಮ್ಮ ಮನೆಯವ್ರು ಪೂಜೆ ಮಾಡೋಕ್ಕೆ ಉಪಯೋಗಿಸೋದು, ಚಿಕ್ಕದು ನನ್ನ ಮಗನೇ ಯೂಸ್ ಮಾಡ್ತಾನೆ. ನಮ್ಮ ಮನೆಯ ದೇವರ ಮನೆಯಲ್ಲಿರುವಂತಹ ಪೂಜೆ ಸಾಮಗ್ರಿಗಳು ಇಷ್ಟಿದೆ ನೋಡಿ. ಮತ್ತು ಇದು ಬಂದು ಹಬ್ಬದ ಹಿಂದಿನ ದಿನ ರಾತ್ರಿಯೇ ನಾನು ಕಡಲೆಕಾಯಿ ಬೀಜ ಎಲ್ಲ ಹುರಿದಿಟ್ಕೊಂಡೆ, ಇದು ಎಳ್ಳೋಗೆ ಬೆರೆಸೋದಕ್ಕೆ. ಮತ್ತು ನಾವು ತಿಂಡಿಗಳನ್ನೆಲ್ಲ ಮಾಡ್ಕೊಂಡಿದ್ದು ಕೂಡ ಹಬ್ಬದ ಹಿಂದಿನ ದಿನ ನೈಟೆ. ಇಲ್ಲಿ ನೋಡಿ ಮುಸಾರೆ ಎಲ್ಲ ಮಾಡಿದ್ದೀವಿ. ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಕೋಡ್ಬಳೆ ಎಲ್ಲನೂ ಆಲ್ರೆಡಿ ಆಯಿತು. ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಕೆಲಸ ನಡೀತಾ ಇರೋದ್ರಿಂದ ಮಧ್ಯೆ ವೀಡಿಯೋ ಮಾಡೋದಕ್ಕೆ ಸಿಕ್ಕಿದ ಟೈಮ್ ಕೂಡ ಕಡಿಮೆನೇ. ಆ ಟೈಮಲ್ಲಿ ಆದಷ್ಟು ವೀಡಿಯೋನ ಮಾಡಿದ್ದೀನಿ. ಡೀಟೇಲಾಗಿ ಅಲ್ಲದೇ ಇದ್ದರೂ ನಮ್ಮನೇಲಿ ಹಬ್ಬ ಹೇಗೆ ನಡೆಯುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕಿತ್ತು. ಆ ಕಾರಣಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಎಲ್ಲ ಮುಗಿಯೋ ಅಷ್ಟರಲ್ಲಿ ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಇದು ನೈಟು, ಹಬ್ಬದ ಹಿಂದಿನ ದಿನ ಆಗಿದ್ದಿಷ್ಟೊತ್ತು. ಮತ್ತು ಇವತ್ತು ಹಬ್ಬದ ದಿನ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೈಟೇ ಎಲ್ಲ ಮಾಡಿದ್ದೆ, ಮಿಕ್ಸ್ ಮಾಡ್ಕೊಂಡಿದ್ದು ಬೆಳಗ್ಗೆ. ಮತ್ತು ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಕಿಚಡಿ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಪೊಂಗಲ್. ಸಂಕ್ರಾಂತಿ ಹಬ್ಬದ ಬೆಳಗಿನ ತಿಂಡಿ ಪೊಂಗಲ್ ಅಂದರೆ ನಮ್ಮ ಕಿಚಡಿ ಮತ್ತು ಚಟ್ನಿ. ಹಬ್ಬದ ದಿನ ಬೆಳಗ್ಗೆ ನಂದಂತೂ ಪೂಜೆ ಆಲ್ರೆಡಿ ಆಗಿತ್ತು. ಇಲ್ಲಿ ಹೇಮಂತ್ ಮತ್ತು ಪಾಪು ಇಬ್ಬರು ಪೂಜೆ ಮಾಡ್ತಿದ್ದಾರೆ. ಪೂಜೆ ಆದಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ತಿರುಮಲ ಸ್ವಾಮಿ ದೇವಸ್ಥಾನ ಇದು, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ನಿಜವಾಗ್ಲೂ ನೋಡಿ ಸಖತ್ ಅಂದರೆ ಸಖತ್ ಖುಷಿಯಾಯಿತು. ಮತ್ತೆ ಮನೆಗೆ ರಿಟರ್ನ್ ಬಂದಮೇಲೆ ಅಡುಗೆ ಕೆಲಸ ಶುರು ಆಯಿತು.
ಅತ್ತೆ ಮತ್ತು ಹೇಮಂತ್ ಹೆಲ್ಪ್ ಮಾಡಿಕೊಟ್ರು. ಸೊ ಹಾಗಾಗಿ ಅಡುಗೆ ಬೇಗನೆ ಆಯಿತು ಸ್ವಲ್ಪ ಇವತ್ತಂತೂ. ಇಲ್ಲಿ ನೋಡಿ, ಈ ಕಡೆ ಕೋಸು ಪಲ್ಯ ಮಾಡಿಟ್ಟಿದ್ದೀನಿ, ಈ ಕಡೆ ಟೊಮೊಟೊ ಬಾತ್ಗೆಲ್ಲ ಫ್ರೈ ಮಾಡಿಟ್ಟಿದ್ದೀನಿ. ಹಾಗೆ ಈ ಕಡೆ ಬೇಳೆ ಸಾಂಬಾರು ಕೂಡ ಕುದೀತಾ ಇದೆ. ಏನೇನು ಅಡುಗೆ ಆಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಅಡುಗೆಗಳೆಲ್ಲ ಸಾಲಾಗಿ ಜೋಡಿಸಿದೆ. ಇದು ಬಂದು ತರಕಾರಿ, ಮಿಕ್ಸ್ ತರಕಾರಿ ಗೊಜ್ಜು, ಮತ್ತು ಇಲ್ಲಿ ಬೇಳೆ ಸಾಂಬಾರು ಆಲ್ರೆಡಿ ಹೇಳಿದ್ನಲ್ಲ ನಾನು, ಬೇಳೆ ಸಾಂಬಾರು ಕುದೀತಿದೆ ಅಂತ. ಮತ್ತು ಇದು ಕೋಸು ಪಲ್ಯ, ಎಲೆಕೋಸು ಪಲ್ಯ. ಮತ್ತು ಇಲ್ಲಿ ಟೊಮೊಟೊ ಬಾತ್ ಕೂಡ ರೆಡಿಯಾಗಿದೆ. ಇಲ್ಲಿ ವೈಟ್ ರೈಸ್, ಮತ್ತು ಇದು ಕೋಸಂಬರಿ, ಹೆಸರುಬೇಳೆ, ಮತ್ತು ವಡೆ, ಹಾಗೆ ಬೋಂಡ, ಮತ್ತು ಪಾಯಸ ಕೂಡ ರೆಡಿ. ಇಲ್ಲಿ ಸ್ವಲ್ಪ ಚಟ್ನಿ ಆಲ್ರೆಡಿ ಖಾಲಿಯಾಗಿದೆ, ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತಿರೋದು. ಸೊ ದಾಸಪ್ಪ ಅವ್ರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಊಟಕ್ಕೆ ಜನ ಕೂಡ ಬರೋದ್ರಿಂದ ಇಲ್ಲಿ ಹೇಮಂತವರು ಬಾಳೆ ಎಲೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಬರೋ ಜನಗಳಿಗೆ ಬಾಳೆ ಎಲೆಯಲ್ಲಿ ಊಟ ಹಾಕೋದಕ್ಕೋಸ್ಕರ ಎಲೆಗಳನ್ನ ಕಟ್ ಮಾಡಿಡ್ತಾ ಇದ್ದಾರೆ. ದಾಸಪ್ಪ ಅವ್ರ ಎಡೆಗೆ ಬೇಯಿಸಿರೋ ಗೆಣಸು ಬೇಕಿತ್ತು, ಸೊ ಗೆಣಸು ಕೂಡ ಬೇಯಿಸಿಟ್ಟಿದ್ದೀನಿ. ಸೊ ಫೈನಲಿ ಪೂಜೆಗೆ ಈ ರೀತಿ ರೆಡಿ ಮಾಡಿಟ್ಟಿದ್ದೀವಿ. ಒಂದು ದಾಸಪ್ಪ ಅವರೆಡೆ, ಇನ್ನೊಂದು ತಾತ ಅಜ್ಜಿಗೆ ಎಡೆ ಇಟ್ಟಿರೋದು. ದಾಸಪ್ಪ ಅವರು ಪೂಜೆ ಶುರು ಮಾಡಿದ್ದಾರೆ. ಲಕ್ಷ್ಮೀ ರಮಣ ಗೋವಿಂದೋ, ವೆಂಕಟರಮಣ ಗೋವಿಂದೋ. ನಾರ್ಮಲ್ ಆಗಿ ಎಲ್ಲರೂ ಯಾವ ರೀತಿ ಎಡೆ ಪೂಜೆ ಮಾಡ್ತಾರೋ ಎಲ್ಲ ಪೂಜೆ ಆಯಿತು. ಪೂಜೆ ಎಲ್ಲ ಮುಗಿದ್ಮೇಲೆ ಜನಗಳನ್ನ ಕೂಡ ಊಟಕ್ಕೆ ಕರೆದಿದ್ವಿ. ಬಂದಿದ್ದ ಜನಗಳಿಗೂ ಊಟ ಹಾಕಿ ಕೊಟ್ಟಿದ್ದಾಯಿತು. ಎಲ್ಲರ ಊಟ ಆದಮೇಲೂ ಲಾಸ್ಟಲ್ಲಿ ನಮ್ಮನೆಯವರೆಲ್ಲ ಊಟ ಮಾಡಿದ್ದು. ಅದಾದಮೇಲೆ ಸದ್ಯ ಹಬ್ಬ ಮುಗೀತು. ಇದಂತೂ ಅದ್ರ ನೆಕ್ಸ್ಟ್ ಡೇ, ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಇಟ್ಟಿದ್ದ ಎಡೆ ಎಲ್ಲ ಎತ್ತಿದ್ದೀವಿ. ಎಡೆ ಇಟ್ಟಿದ್ದ ಜಾಗ ಇವಾಗ ಈ ರೀತಿ ಖಾಲಿ ಆಗಿದೆ. ಸೊ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಹೊಸ ತುಡುಕು, ಸ್ಪೆಷಲ್ ನಾನ್ ವೆಜ್. ಸೊ ಬೆಳಗ್ಗೆ ತಿಂಡಿಗೆ ಈ ರೀತಿ ಚಿಕನ್ ಪಲಾವ್, ಎಗ್, ಸೌತೆಕಾಯಿ ಮತ್ತು ಈರುಳ್ಳಿ ಮಾಡಿದ್ದಾಯಿತು. ಮತ್ತು ರಾತ್ರಿ ಊಟಕ್ಕೆ ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ಅನ್ನ, ಮುದ್ದೆ, ಮೊಟ್ಟೆ ಎಲ್ಲ ಬೇಯಿಸ್ಕೊಂಡಿದ್ವಿ. ಸೊ ಇದಾಗಿತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗಾಯಿತು ಅನ್ನೋದ್ರ ಬಗ್ಗೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.